Very good morning to one and all. So, as you know, in the previous class, we have started with DPSP. Okay, I hope everyone know. DPSP means Directive Principle of State Policy. Okay, what a Directive Principle of State Policy and order. Example, in our India, we have two types of government. Okay, one is state government and one more we have central government. Okay, DPS and the nodal, we have two types of government. Okay, one is state government and one more is central government. ಯಾವ್ದ್ರೊಳಗೆ ಒಂದು ಸಪೋಸ್ ಸ್ಟೇಟ್ ಗೌರ್ಮೆಂಟ್ ತಗೋರಿ ಸ್ಟೇಟ್ ಗೌರ್ಮೆಂಟ್ ಏನಾರ ಪಾಲಿಸಿ ತಗೊಂಡ್ ಬರ್ಲಿಕ್ಕತ್ತ ಸ್ಟೇಟ್ ಒಳಗೆ ಏನಾರ ಪಾಲಿಸಿ ತಗೊಂಡ್ ಬರ್ಲಿಕ್ಕತ್ತ ಏನಾರ ಸ್ವಲ್ಪ ಯೋಜನಾ ತಗೊಂಡ್ ಬರ್ಲಿಕ್ಕತ್ತ ಅದು ಪಾಲಿಸಿ ತಗೊಂಡ್ ಬರುವಾಗ ಏನ್ ಮಾಡಬೇಕು ಸ್ಟೇಟ್ ಗೌರ್ಮೆಂಟ್ ಸರ್ಟನ್ ಡೈರೆಕ್ಷನ್ಸ್ ಮತ್ತು ಪ್ರಿನ್ಸಿಪಲ್ಸ್ ಫಾಲೋ ಮಾಡಬೇಕು ಅದು ಏನ್ ಪಾಲಿಸಿ ತಗೊಂಡ್ ಬರ್ತಾರೆ ಓಕೆ See, ಯಾವ್ದಾರ ಗೌರ್ಮೆಂಟ್ ಇದೆ ಸ್ಟೇಟ್ ಗೌರ್ಮೆಂಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಸಪೋಸ್ ಸೆಂಟ್ರಲ್ ಗೌರ್ಮೆಂಟ್ ಇಸ್ ಟೇಕನ್ ಕಮಿಂಗ್ ಎನಿ ನ್ಯೂ ಪಾಲಿಸೀಸ್ ಅಂದ್ರೆ ನ್ಯೂ ಯೋಜನಾ ತಗೊಂಡ್ ಬರ್ಲಿಕ್ಕತ್ತಾರ ಅದು ಯೋಜನಾ ತಗೊಂಡ್ ಬರುವಾಗ ಏನ್ ಮಾಡಬೇಕು ಸರ್ಟನ್ ಡೈರೆಕ್ಷನ್ಸ್ ಫಾಲೋ ಮಾಡಬೇಕು ಅದರ ಜೊತೆ ಸರ್ಟನ್ ಪ್ರಿನ್ಸಿಪಲ್ಸ್ ಏನ್ ಮಾಡಬೇಕು ಫಾಲೋ ಮಾಡಬೇಕು ದಟ್ ಈಸ್ ಕಾಲ್ಡ್ ಆಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಇದು DPSP ಏನದಾವ್ ಕಮ್ಸ್ ಅಂಡರ್ ಆರ್ಟಿಕಲ್ 36 to 51. Okay, directive principle of state policy comes under article 36 to 51 and part 4. It deals in the part 4 of the Indian Constitution. Okay, but detail we will study what is article 36, article 37, article 38, 39 up to 51 we will study. But fundamental rights. Okay, as we know we have fundamental rights ಅದು ಏನದಾವ ಜಸ್ಟಿಸಬಲ್ ಅದಾವ ಸಪೋಸ್ ಯಾರಾದ್ರ ಬಂದ್ ಕಸ್ಕೊಂಡ್ರ we can go to the court but DPS ಏನದಾವ not justiciable ಅದಾವ we cannot go to the court. For the best example is RT, right to education ತಗೊಂಡ್ ಬರ್ತಾರೆ ಓಕೆ ಏನ್ ಮಾಡ್ತಾರೆ ರೈಟ್ ಟು ಎಜುಕೇಶನ್ ಗೌರ್ಮೆಂಟ್ ಏನ್ ಮಾಡ್ತಾರೆ ಸ್ಟಾರ್ಟ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಏನ್ ಮಾಡ್ತಾರೆ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ಸ್ ಕೊಡ್ತಾರೆ ಫ್ರೀ ಒಳಗೆ ಬೋತ್ ಇನ್ ಪ್ರೈವೇಟ್ ಆಸ್ ವೆಲ್ ಆಸ್ ಇನ್ ದ ಗೌರ್ಮೆಂಟ್ ಅವ್ರು ಏನ್ ಮಾಡ್ತಾರೆ ವಿಲ್ ಗಿವ್ ಕಂಪಲ್ಸರಿ ಫ್ರೀ ಎಜುಕೇಶನ್ ಓಕೆ ಏನಾಗ್ತಾವ ಅದು ಆರ್ ಟಿ ಏನಾಗ್ತಾವ ಎಲ್ಲ ಮಂದಿದ್ ಆಗಲ್ಲ ಓಕೆ ಏನಂತ 100 ಎಕ್ಸಾಂಪಲ್ ತಗೊಂಡು 100 ಮೆಂಬರ್ಸ್ ಏನ್ ಮಾಡ ಆರ್ ಟಿ ಅಪ್ಲೈ ಮಾಡಿ ಔಟ್ ಆಫ್ ದಟ್ ಓನ್ಲಿ 50 ಮೆಂಬರ್ಸ್ ಅಷ್ಟೇ ಪೇರೆಂಟ್ಸ್ ಅಷ್ಟೇ ಮಗು ಆರ್ ಟಿ ಅಲ್ಲ ಉಳಿದ 50 ಮೆಂಬರ್ಸ್ ಕೋಡ್ ಹೋಗಕ್ ಬರಲ್ಲ ಬಿಕಾಸ್ ಅವ್ರು ಮೊದಲೇ ಮೆನ್ಷನ್ ಮಾಡ್ತಾರೆ ಆನ್ ಮೆರಿಟ್ ಬೇಸಿಸ್ ವಿಲ್ ಗಿವ್ ದೆಮ್ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಇನ್ ಪಾಲಿಸಿ ಬರ್ಲಿಕ್ಕತ್ತ ವೇರ್ ವಿ ಕ್ಯಾನ್ ನಾಟ್ ಗೋ ಟು ದ ಕೋರ್ಟ್ ಫಾರ್ ದ್ಯಾಟ್ ಪರ್ಪಸ್ ಇಟ್ ಈಸ್ ನಾಟ್ ಜಸ್ಟಿಸೇಬಲ್. See, directive principle of state policy is nothing but ಯಾವುದೇ ಗೌರ್ಮೆಂಟ್ ಇರಲಿ ಸ್ಟೇಟ್ ಗೌರ್ಮೆಂಟ್ ಇರಲಿ ಸೆಂಟ್ರಲ್ ಗೌರ್ಮೆಂಟ್ ಇರಲಿ ಅವ್ರು ಏನಾರ ಪಾಲಿಸಿ ತಗೊಂಡ್ ಬರ್ಲಿಕ್ಕತ್ತ ಅದು ಪಾಲಿಸಿ ತಗೊಂಡ್ ಬರುವಾಗ ಏನ್ ಮಾಡ್ಬೇಕು ಸರ್ಟನ್ ಡೈರೆಕ್ಷನ್ಸ್ ನೋಡ್ಬೇಕು ಸರ್ಟನ್ ಪ್ರಿನ್ಸಿಪಲ್ಸ್ ನೋಡ್ಬೇಕು ಯಾಕಂದ್ರ ಅದು ಯಾವಾಗ ಪಾಲಿಸಿ ತಗೊಂಡ್ ಬರ್ಲಿಕ್ಕತ್ತ ಅದು ಇಂಪ್ಲಿಮೆಂಟ್ ಪ್ರಾಪರ್ ಆಗ್ತದಿಲ್ಲ ಪ್ರಾಪರ್ ಯುಟಿಲೈಸೇಷನ್ ಆಗ್ತದಿಲ್ಲ ಅದಕ್ಕೆ ಅವ್ರು ಏನ್ ಮಾಡ್ಬೇಕು ಸರ್ಟನ್ ಪ್ರಿನ್ಸಿಪಲ್ಸ್ ಮತ್ತು ಸರ್ಟನ್ ಡೈರೆಕ್ಷನ್ಸ್ ನೋಡ್ಬೇಕು ಓಕೆ so this DPSP we have borrowed from Irish constitution that is Ireland constitution okay article 36 to 51 deal agta directive principle of state policy and in part 4 deals with the directive principle of state policy. So now we will see detail of study model what is article 36, 37, 38 and 39 up to 40 okay. Okay, now we will see in detail what is article 37 and 38, 39, 40. Okay, wait a minute. Okay. So first we will see article 36. Article 36 it has given definition of state. Okay, article 36 it says about definition okay ಏನ್ ಹೇಳ್ತಾ ನೋಡ್ರಿ
ಡೆಫಿನೇಷನ್ ಆಫ್ ಸ್ಟೇಟ್, ಸ್ಟೇಟ್ ಒಳಗೆ ಏನೇನು ಬರ್ತದೆ, ಗೌರ್ಮೆಂಟ್ ಬರ್ತದೆ, ಪಾರ್ಲಿಮೆಂಟ್ ಆಫ್ ಇಂಡಿಯಾ ಬರ್ತದೆ, and the government and the legislature of each state and some local authorities ಬರ್ತಾವ. ಓಕೆ, ಆರ್ಟಿಕಲ್ 36 ಏನ್ ಮಾಡ್ತಾರೆ, ಡಿಫೈನ್ ಮಾಡ್ತಾರೆ ವಾಟ್ ಈಸ್ DPSP. ನಾನು ಹೇಳಿದೆ ಆರ್ಟಿಕಲ್ 36 ಏನ್ ಮಾಡ್ತಾರೆ, ಡೆಫಿನೇಷನ್ ಡಿಫೈನ್ ಮಾಡ್ತಾರೆ. ಓಕೆ, ಸ್ಟೇಟ್ ಒಳಗೆ ಯಾರ್ಯಾರು ಬರ್ತಾರೆ, ಸ್ಟೇಟ್ ಗೌರ್ಮೆಂಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್, ಅದರೊಳಗೆ ಸಮ್ ಲೋಕಲ್ ಅಥಾರಿಟೀಸ್ ಬರ್ತಾವೆ. ಅವ್ರು ಅವಾಗ ಏನಾರ ಪಾಲಿಸಿ ತಗೊಂಡ್ ಬರ್ತಾರೆ, ಸರ್ಟನ್ ಡೈರೆಕ್ಷನ್ಸ್ ಫಾಲೋ ಮಾಡಬೇಕು. ಸೇಮ್ ಆರ್ಟಿಕಲ್ 37. ಓಕೆ, ಆರ್ಟಿಕಲ್ 37 ಹೇಳ್ತಾರೆ ಅಪ್ಲಿಕೇಶನ್ ಆಫ್ ಪ್ರಿನ್ಸಿಪಲ್ಸ್. ಓಕೆ, ಅಪ್ಲಿಕೇಶನ್ ಆಫ್ ಪ್ರಿನ್ಸಿಪಲ್ಸ್ ಅಂದ್ರೆ ಸಮ್ ಫಂಡಮೆಂಟಲ್ ಗೈಡ್ಲೈನ್ಸ್ ನೋಡಬೇಕು. ಓಕೆ, ಅಪ್ಲಿಕೇಶನ್ ಆಫ್ ಪ್ರಿನ್ಸಿಪಲ್ಸ್ ಅಂದ್ರೆ ಯಾವ್ದು ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ ತಗೊಂಡ್ ಬರ್ಲಿಕ್ಕೆ ಅದು ಪಾಲಿಸಿ ತಗೊಂಡ್ ಬರುವಾಗ ಏನ್ ಮಾಡಬೇಕು, ಗೈಡ್ಲೈನ್ಸ್ ನೋಡ್ಬೇಕು. ಒನ್ಸ್ ಅದು ಪಾಲಿಸಿ ಯಾವಾಗ ತಗೊಂಡ್ ಬರುವಾಗ ಅದು ಪ್ರಾಪರ್ ಒಳಗೆ ಇಂಪ್ಲಿಮೆಂಟ್ ಆಗ್ತದಿಲ್ಲ, ಅದು ಮೈಂಡ್ ಒಳಗೆ ನೋಡ್ಬೇಕು. ಆರ್ಟಿಕಲ್ 36, 37 ಏನಾಗ್ತದೆ, ಡಿಫೈನ್ ಮಾಡ್ತಾರೆ. ಏನ್ ಡಿಫೈನ್ ಮಾಡ್ತಾರೆ, ವಾಟ್ ಈಸ್ DPSP. 36, 37 ಬರೀ ಡಿಫೈನ್ ಮಾಡ್ತಾರೆ. ಏನ್ ಡಿಫೈನ್ ಮಾಡ್ತಾರೆ, ವಾಟ್ ಈಸ್ DPSP. ಓಕೆ, ಅಂಡರ್ಸ್ಟುಡ್. DPSP ಅಂದ್ರೆ ಯಾವುದೇ ಗೌರ್ಮೆಂಟ್ ಯಾವುದೇ ಪಾಲಿಸಿ ತಗೊಂಡ್ ಬರ್ಬೇಕಂತ ಸರ್ಟನ್ ಗೈಡ್ಲೈನ್ಸ್ ಫಾಲೋ ಮಾಡಬೇಕು. ಇದೊಳಗೆ ಏನ್ ಬರ್ತಾವ, DPSP ಒಳಗೆ ಏನ್ ಬರ್ತಾವ, ಫಾರ್ ಎಕ್ಸಾಂಪಲ್ ಈಕ್ವಲ್ ಪೇ ಕೊಡ್ಬೇಕು. ವರ್ಕರ್ಸ್ ಏನಿರ್ತಾರೆ ಅವ್ರಿಗೆ ಈಕ್ವಲ್ ವೇಜಸ್ ಪ್ರಾಪರ್ ವೇಜಸ್ ಕೊಡ್ಬೇಕು. ಮತ್ತು ಏನಂತ ವೇಜಸ್ ಕೊಡ್ಬೇಕು. ಮತ್ತು ಇನ್ ವಿಲೇಜ್ ಒಳಗೆ ಪಂಚಾಯತ್ ಇರಬೇಕು. ಓಕೆ, ಆಸ್ ಅವರ್ ಫಾದರ್ ಆಫ್ ನೇಷನ್ ಮಹಾತ್ಮ ಗಾಂಧಿ ಹೇಳಿದ್ರು, ಇನ್ ವಿಲೇಜ್ ಒಳಗೆ ದೇರ್ ಶುಡ್ ಬಿ ಅ ಕಂಪಲ್ಸರಿ ಪಂಚಾಯತ್ ಇರಬೇಕು. ಪಂಚಾಯತ್ ಎದಕ್ಕೆ ಇರಬೇಕು ಅಂದ್ರೆ, ಸಪೋಸ್ ಅಲ್ಲಿ ಏನಾರ ಮಿಸ್ಯೂಸ್ ಆಗಿದ್ರೆ ಫಸ್ಟ್ ವಿ ಗೋ ಟು ದ ಪಂಚಾಯತ್. ಅಲ್ಲಿ ನನ್ನ ಕೇಸ್ ಪ್ರಾಪರ್ ಸಾಲ್ವ್ ಆಗಿದ್ರೆ ವಿ ಕ್ಯಾನ್ ಗೋ ಟು ದ ಡಿಸ್ಟ್ರಿಕ್ಟ್ ಕೋರ್ಟ್, ಹೈಕೋರ್ಟ್. ಫಾರ್ ದ್ಯಾಟ್ ಪರ್ಪಸ್ ಗಾಂಧೀಜಿ ಹ್ಯಾಸ್ ಟೋಲ್ಡ್ ದಟ್ ದೇ ಶುಡ್ ಬಿ ಅ ಪಂಚಾಯತ್ ಇರಬೇಕು ಇನ್ ವಿಲೇಜ್. ಒಂದು ಪಂಚಾಯತ್ ಇರಬೇಕು, ಅದು ಇರಬೇಕು. ಫಾರ್ ಎಕ್ಸಾಂಪಲ್ ಚಿಲ್ಡ್ರನ್ಸ್ ಯಾರದ, ಚಿಲ್ಡ್ರನ್ಸ್ ಬಿಲೋ 14 ಯಾರ, ಅವ್ರಿಗೆ ಸಮ್ ಕಂಪಲ್ಸರಿ ಎಜುಕೇಶನ್ ಕೊಡಬೇಕು. ದ್ಯಾಟ್ ಕಮ್ಸ್ ಅಂಡರ್ ಆರ್ಟಿಕಲ್ ಇನ್ DPSP. ಓಕೆ, 36 and 37 ಏನ್ ಮಾಡ್ತಾರೆ, ಬರೀ ಡಿಫೈನ್ ಮಾಡ್ತಾರೆ ವಾಟ್ ಈಸ್ DPSP. ಸೊ ನೆಕ್ಸ್ಟ್ we will see what is article 38. 38, what is 38? Okay, see article 38. Okay, state should secure social order for the promotion of welfare of the people. ಆರ್ಟಿಕಲ್ 38 ಏನ್ ಮಾಡ್ತಾರೆ, ಸ್ಟೇಟ್ ಏನ್ ಮಾಡಬೇಕು, ಪ್ರೊವೈಡ್ ಮಾಡಬೇಕು. ಏನ್ ಪ್ರೊವೈಡ್ ಮಾಡಬೇಕು, ವೆಲ್ಫೇರ್ ಆಫ್ ದ ಪೀಪಲ್ ಅಂದ್ರೆ ಸೇಫ್ಟಿ ಕೊಡಬೇಕು. ಸೇಫ್ಟಿ ವೆಲ್ಫೇರ್ ಆಫ್ ದ ಪೀಪಲ್. ಇಲ್ಲಿ 38 ಒಳಗೆ 3 ಟರ್ಮ್ಸ್ ಬರ್ತಾವ. ಓಕೆ, ಆರ್ಟಿಕಲ್ 38 ಏನ್ ಹೇಳ್ತಾರೆ, ಏನೇನು ಸ್ಟೇಟ್ಸ್ ಅದಾವ, 29 ಸ್ಟೇಟ್ಸ್ ಅದಾವ, ಅವ್ರೇನ್ ಮಾಡಬೇಕು, ವೆಲ್ಫೇರ್ ಆಫ್ ದ ಸ್ಟೇಟ್ ಕೊಡಬೇಕು. ವೆಲ್ಫೇರ್ ಆಫ್ ದ ಪೀಪಲ್ ಏನ್ ಮಾಡಬೇಕು, ಅಲ್ಲೇ ಪೀಪಲ್ಸ್ ಯಾರದ ಅವ್ರಿಗೆ ಸೇಫ್ಟಿ ಪ್ರೊವೈಡ್ ಮಾಡಬೇಕು. ಅಂದ್ರೆ ನೋಡ್ಬೇಕು ಏನ್ ಮಾಡಬೇಕು, ಸೋಷಿಯಲ್ ಪ್ರೊವೈಡ್ ಮಾಡಬೇಕು. ಸೋಷಿಯಲ್ ಅಂದ್ರೆ ಸೊಸೈಟಿ ಒಳಗೆ ಈಕ್ವಲ್ ಸ್ಟೇಟಸ್ ಕೊಡಬೇಕು ಫಾರ್ ಆಲ್ ಪೀಪಲ್, ಆಲ್ ಇನ್ ದ 29 ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್ ಒಳಗೆ ಯಾರ ಪೀಪಲ್ಸ್ ಅದ ಅವ್ರಿಗೆ ಈಕ್ವಲ್ ಸ್ಟೇಟಸ್ ಕೊಡಬೇಕು. ಭೇದ ಭಾವ ಮಾಡಬಾರ್ದು ಬಿಟ್ವೀನ್ ರಿಚ್ ಅಂಡ್ ಪೂರ್. ಅವ್ರಿಗೆ ಏನ್ ಮಾಡಬೇಕು, ಈಕ್ವಲ್ ಸ್ಟೇಟಸ್ ಕೊಡಬೇಕು. ನೆಕ್ಸ್ಟ್ ಎಕನಾಮಿಕ್ ಒಳಗೆ ಏನ್ ಬರ್ತಾವ, ಇನ್ನೇನು ನ್ಯಾಚುರಲ್ ರಿಸೋರ್ಸಸ್ ಅದಾವ. ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ ವಾಟ್ ಎವರ್ ವಿ ಹ್ಯಾವ್, ವಾಟರ್, ಸ್ಯಾಂಡ್ ಏನದಾವ ಅದು ಎಲ್ಲ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಫಾರ್ ಆಲ್ ದ ಪೀಪಲ್. ನೆಕ್ಸ್ಟ್ ವಿ ಹ್ಯಾವ್ ಪಾಲಿಟಿಕಲ್ ಮೀನ್ಸ್ ಯಾರ ಪೊಲಿಟಿಕಲ್ ಪೀಪಲ್ ಅದ ಅವ್ರಿಗೆ ಎಲ್ಲರೂ ಈಕ್ವಲ್ ಜಸ್ಟಿಸ್ ಕೊಡಬೇಕು ಪಾಲಿಟಿಕಲ್ ಒಳಗೆ. ಮತ್ತೆ whoever want to join the political they can easily join. That says article 38. Article 38 ಏನ್ ಹೇಳ್ತಾರೆ, that state should provide social status ಕೊಡಬೇಕು, ಈಕ್ವಲ್ ಸೊಸೈಟಿ ಒಳಗೆ ಈಕ್ವಲ್ ಸ್ಟೇಟಸ್ ಕೊಡಬೇಕು. ಮತ್ತು ಏನೇನು ನ್ಯಾಚುರಲ್ ರಿಸೋರ್ಸಸ್ ಅದಾವ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ನೆಕ್ಸ್ಟ್ ಪೊಲಿಟಿಕಲ್ ಸಪೋರ್ಟ್ ಕೊಡಬೇಕು. ದ್ಯಾಟ್ ಸೇಸ್ ಅಬೌಟ್ ಆರ್ಟಿಕಲ್ 38. ಅದರ ಜೊತೆನೂ ಏನಾಗಿದೆ 38 ಒಳಗೆ ಥ್ರೂ 44th ಅಮೆಂಡ್ಮೆಂಟ್ ಸಮ್ ಚೇಂಜಸ್ ತಗೊಂಡ್ ಬಂದ. ಅಂದ್ರೆ ಇನ್ಇಕ್ವಾಲಿಟೀಸ್ ರಿಮೂವ್ ಮಾಡ್ಯಾರ, ಅಂದ್ರೆ ಭೇದ ಭಾವ ಮಾಡಬಾರ್ದು. ಇನ್ ಸೇಮ್ ಆರ್ಟಿಕಲ್ 38 ಒಳಗೆ ಏನ್ ಮಾಡ್ಯಾರ, ಥ್ರೂ 44th ಅಮೆಂಡ್ಮೆಂಟ್ ಒಳಗೆ ಏನ್ ಮಾಡ್ಯಾರ,
ಇನ್ಇಕ್ವಾಲಿಟೀಸ್ ರಿಮೂವ್ ಮಾಡಿದ್ರೆ ಅಂದ್ರೆ ಎಲ್ಲರಿಗೂ ಈಕ್ವಲ್, ಸಮಾಜ ಒಳಗೆ ಎಲ್ಲರಿಗೂ ಈಕ್ವಲ್ ಟ್ರೀಟ್ ಮಾಡಬೇಕು. ಮೊದಲು ಮಾಡ್ತಿರು ಭೇದ ಭಾವ ಮಾಡ್ತಿರು ಬಿಟ್ವೀನ್ ಅಪ್ಪರ್ ಕ್ಲಾಸ್ ಅಂಡ್ ಲೋವರ್ ಕ್ಲಾಸ್ ಭೇದ ಭಾವ ಮಾಡ್ತಿರು. ಥ್ರೂ 44th ಅಮೆಂಡ್ಮೆಂಟ್ ತಂದ ಇರೋದು ಎಲ್ಲರಿಗೂ ಸಮಾಜ ಒಳಗೆ ಈಕ್ವಲ್ ಸ್ಟೇಟಸ್ ಕೊಡಬೇಕು. ದ್ಯಾಟ್ ಸೇಸ್ ಅಬೌಟ್ ಆರ್ಟಿಕಲ್ 38 30 ನೆನಪು. ಓಕೆ, ಅಂಡರ್ಸ್ಟುಡ್ 36, 37 and 38. Okay, next we will move to article 39. Okay, article 39 in it certain principles of the policy to be followed by the state. State ಏನೇನ್ ಮಾಡಬೇಕು, ಈಕ್ವಲ್ ರೈಟ್ಸ್ ಕೊಡಬೇಕು ಫಾರ್ ಬೋತ್ ಮೆನ್ ಅಂಡ್ ವಿಮೆನ್. ಓಕೆ, ಸಮಾಜ ಒಳಗೆ ಏನ್ ಮಾಡಬೇಕು, ಫಾರ್ ಬೋತ್ ಮೆನ್ ಅಂಡ್ ವಿಮೆನ್ ಈಕ್ವಲ್ ರೈಟ್ಸ್ ಕೊಡಬೇಕು. See, nowadays we can see men are also working, women also are working. For that purpose equal right ಕೊಡಬೇಕು. ಅವ್ರ ಕಡೆ ಏನು ಟ್ಯಾಲೆಂಟ್ ಅಥವಾ ಅವ್ರಿಗೆ ಅಪರ್ಚುನಿಟೀಸ್ ಕೊಡಬೇಕು ಟು ಶೋಕೇಸ್ ದೇರ್ ಟ್ಯಾಲೆಂಟ್. ಈಕ್ವಲ್ ರೈಟ್ಸ್ ಕೊಡಬೇಕು ಫಾರ್ ಬೋತ್ ಮೆನ್ ಅಂಡ್ ವಿಮೆನ್. ನೆಕ್ಸ್ಟ್ ಏನದು ಓನರ್ಶಿಪ್ ಆಫ್ ರಿಸೋರ್ಸಸ್. ಮತ್ತು ಅದರೊಳಗೆ ಫಸ್ಟ್ ಈಕ್ವಲ್ ರೈಟ್ಸ್ ಕೊಡಬೇಕು, ಅದರ ಜೊತೆ ಓನರ್ಶಿಪ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಅಂದ್ರೆ ಫಾರ್ ಎಕ್ಸಾಂಪಲ್ ಸ್ಯಾಂಡ್ ಅದಾವ. ಓಕೆ, ಏನೇನು ನ್ಯಾಚುರಲ್ ರಿಸೋರ್ಸಸ್ ಅದಾವ, ವಾಟರ್ ಅದಾವ, ಸ್ಯಾಂಡ್ ಅದಾವ, ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ದ್ಯಾಟ್ ಈಸ್ ಕಾಲ್ಡ್ ಎಸ್ ಓನರ್ಶಿಪ್. ಏನೇನು ರಿಸೋರ್ಸಸ್ ನ್ಯಾಚುರಲ್ ರಿಸೋರ್ಸಸ್ ಅದಾವ, ಲ್ಯಾಂಡ್, ವಾಟರ್, ಸಾಯಿಲ್ ಏನೇನು ಅದಾವ, ಈಕ್ವಲ್ ಏನ್ ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಇವ್ರಿಗೆ ಸ್ಟಾಪ್ ಮಾಡಿದ್ರೆ ಇವ್ರಿಗೆ ಕೊಡೋದು ಮಾಡಬಾರ್ದು. ಓಕೆ, ಸಾಯಿಲ್ ಕಮ್ಸ್ ಸ್ಯಾಂಡ್, ಓಕೆ, ಬಾಲು ಅನ್ಬೋದು, that comes under governments. Government ಏನು ಮಾಡಬೇಕು, equally distribute ಮಾಡಬೇಕು. that is called as ownership of resources. next ಏನದು equal pay for equal work. ಅಂದ್ರೆ ಯಾರ್ಯಾರು ವರ್ಕ್ ಮಾಡ್ತಾರೋ ಅವ್ರಿಗೆ ಈಕ್ವಲ್ ಪೇ ಮಾಡಬೇಕು ಮತ್ತು ಈಕ್ವಲ್ ವರ್ಕ್ ಕೊಡಬೇಕು. ಅಂದ್ರೆ ಟೈಮಿಂಗ್ಸ್ ಇರ್ತಾವ, 8 to 8 ಏನೇನು ವರ್ಕಿಂಗ್ ಕಂಡೀಷನ್ಸ್ ಇರ್ತಾವ, ಅವ್ರು ಎಷ್ಟು ವರ್ಕ್ ಮಾಡ್ತಾರೆ ಅದರ ಮೇಲೆ ಏನ್ ಮಾಡಬೇಕು, ಅವ್ರಿಗೆ ಈಕ್ವಲ್ ಪೇ ಕೊಡಬೇಕು. ಅಂದ್ರೆ ಈಕ್ವಲ್ wages ಕೊಡಬೇಕು. that is what is comes under article 39. ಮತ್ತು ಇನ್ನೊಂದೇನು ಆ್ಯಡ್ ಮಾಡ, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ಸ್. ಓಕೆ, see that the children are given opportunities and facilities to develop in healthy manner and to protect from the exploitation. Okay, ಏನ್ ಮಾಡಬೇಕು, nowadays we can see protection of children. ಏನ್ ಮಾಡಬೇಕು, ಯಾರು ಅಡಲ್ಟ್ ಹುಡುಗರು ಅದಾರ, both men and women, okay, ಅವ್ರಿಗೆ ನಾವು ಪ್ರೊಟೆಕ್ಟ್ ಮಾಡಬೇಕು. ಸ್ಟೇಟ್ ಶಾಲ್ ಬಿ ಪ್ರೊಟೆಕ್ಟ್ ಫ್ರಮ್ ಅವ್ರೇನ್ ಮಾಡಬೇಕು, ಹೆಲ್ದಿ ಮ್ಯಾನರ್ ಒಳಗೆ ನಾವು ಡೆವಲಪ್ ಮಾಡಬೇಕು. ಫಾರ್ ದ್ಯಾಟ್ ಪರ್ಪಸ್ ವಿ ಕ್ಯಾನ್ ಸಿ ಇನ್ ಗೌರ್ಮೆಂಟ್ ಸ್ಕೂಲ್ಸ್. ಓಕೆ, ಗೌರ್ಮೆಂಟ್ ಸ್ಕೂಲ್ಸ್ ಒಳಗೆ ಅವ್ರು ಏನು ಫೆಸಿಲಿಟೀಸ್ ಕೊಡ್ಲಿಕ್ಕೆ ನಾವು ಯು ಕ್ಯಾನ್ ಸಿ ಮಿಲ್ಕ್ ಪ್ರೊವೈಡ್ ಮಾಡ್ಲಿಕ್ಕೆ, ಓಕೆ, ಸಮ್ ಡ್ರೈ ಫ್ರೂಟ್ಸ್ ಪ್ರೊವೈಡ್ ಮಾಡ್ಲಿಕ್ಕೆ, ಸಮ್ ಬಿಸ್ಕೂಟ ಪ್ರೊವೈಡ್ ಮಾಡ್ಲಿಕ್ಕೆ. ಬಿಕಾಸ್ ಟು ಗ್ರೋ ಇನ್ ಹೆಲ್ದಿ ಮ್ಯಾನರ್ ಸ್ಟೇಟ್ ಮಾಡಬೇಕು, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಕೊಡಬೇಕು. ದ್ಯಾಟ್ ಈಸ್ ಅಬೌಟ್ ಆರ್ಟಿಕಲ್ 39. Understood about article 36, 37, 38 and 39. Okay, this is an important question. Example of ಬರ್ಬೋದು, explain direct principle of state policy. Anybody have any doubt? See, article 38 ಏನು ಹೇಳ್ತಾರೆ, ಸ್ಟೇಟ್ ಯಾವ ಸ್ಟೇಟ್ ಇರ್ತಾವ, ಸ್ಟೇಟ್ ಮತ್ತು ಯೂನಿಯನ್ ಟೆರಿಟರೀಸ್ ಅಲ್ಲಿ ಪೀಪಲ್ ಯಾರದಾರ ಅವ್ರಿಗೆ ವೆಲ್ಫೇರ್ ಕೊಡಬೇಕು, ಅಂದ್ರೆ ಸೇಫ್ಟಿ ಕೊಡಬೇಕು. ಆರ್ಟಿಕಲ್ 38 ಸ್ಟೇಟ್ ಏನು ಮಾಡಬೇಕು, ಸೆಕ್ಯೂರ್ ಮಾಡಬೇಕು, ಪ್ರಾಮಿಸ್ ಮಾಡಬೇಕು. ದೇ ಶುಡ್ ಪ್ರೊವೈಡ್, ಓಕೆ, ಈಕ್ವಲ್ ಸ್ಟೇಟಸ್ ಕೊಡಬೇಕು. ಓಕೆ, ಏನೇನು ನ್ಯಾಚುರಲ್ ರಿಸೋರ್ಸಸ್ ಇರ್ತಾವ ಎಲ್ಲರಿಗೂ ಈಕ್ವಲ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಮತ್ತು ಏನೇನು ಪೊಲಿಟಿಕಲ್ ಸ್ಟೇಟಸ್ ಕೊಡಬೇಕು, ಅಂದ್ರೆ ಈಕ್ವಲ್ ಜಸ್ಟಿಸ್ ಕೊಡಬೇಕು. ದ್ಯಾಟ್ ಸೇಸ್ ಅಬೌಟ್ ಆರ್ಟಿಕಲ್ 38. ಓಕೆ, ನೆಕ್ಸ್ಟ್ ಆರ್ಟಿಕಲ್ 39 ಏನು ಹೇಳ್ತಾರೆ, ಸ್ಟೇಟ್ ಏನು ಮಾಡಬೇಕು, ಈಕ್ವಲ್ ರೈಟ್ಸ್ ಕೊಡಬೇಕು ಫಾರ್ ಬೋತ್ ಮೆನ್ ಅಂಡ್ ವಿಮೆನ್. ಅಪರ್ಚುನಿಟೀಸ್ ಕೊಡಬೇಕು, ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಈಕ್ವಲ್ ರೈಟ್ ಕೊಡಬೇಕು. ಮತ್ತು ಓನರ್ಶಿಪ್ ಆಫ್ ರಿಸೋರ್ಸಸ್, ಏನೇನು ರಿಸೋರ್ಸಸ್ ಅದಾವ ಎಲ್ಲರಿಗೂ ಈಕ್ವಲ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ವಾಟರ್ ಈಸ್ ಸಪ್ಲೈ ಟು ಆಲ್ ದ ಪೀಪಲ್ ಇನ್ ಸೊಸೈಟಿ, ಎಲ್ಲರಿಗೂ ಸಪ್ಲೈ ಮಾಡ್ತಾರೆ. ಅದು ಒನ್ ಕೈಂಡ್ ಆಫ್ ಓನರ್ಶಿಪ್, ಬಿಕಾಸ್ ವಿಲ್ ಪೇ ದ ಬಿಲ್, ಅದು ಟ್ರಾನ್ಸ್ಫರ್ ಮಾಡಬೇಕು. ಮತ್ತು ಸಾಯಿಲ್ ಅದೆಲ್ಲರಿಗೂ ಈಕ್ವಲ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನೆಕ್ಸ್ಟ್ ಏನೈತಿ, ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್. ಅವ್ರು ಎಷ್ಟು ವರ್ಕ್ ಮಾಡ್ತಾರೆ ಅವ್ರಿಗೂ ಅಷ್ಟು ವೇಜಸ್ ಕೊಡಬೇಕು. ನೆಕ್ಸ್ಟ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ಸ್,
ಚಿಲ್ಡ್ರನ್ ಏನು ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು. ಓಕೆ, ಬೈ ಪ್ರೊಟೆಕ್ಟ್ ಮಾಡಬೇಕು, ಹೆಲ್ದಿ ಮ್ಯಾನರ್ ಡೆವಲಪ್ ಮಾಡಬೇಕು. ದಟ್ ಸೇಸ್ ಅಬೌಟ್ ಆರ್ಟಿಕಲ್ 13. ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಸಿ ಆರ್ಟಿಕಲ್ 39A. Okay. See, Article 39A. ಏನಂದ್ರೆ ಥ್ರೂ ಅಮೆಂಡ್ಮೆಂಟ್ಸ್ ಇದು ತಗೊಂಡ್ ಬಂದ. ಓಕೆ, ಏನ್ ಹೇಳ್ತಾರೆ ಆರ್ಟಿಕಲ್ 39. ಓಕೆ, ಈಕ್ವಲ್ ಜಸ್ಟಿಸ್ ಅಂಡ್ ಫ್ರೀ legal aid. Through Article 39 by the 42nd amendment ಏನು ಮಾಡಬೇಕು, ಸ್ಟೇಟ್ ಏನು ಮಾಡಬೇಕು, ಈಕ್ವಲ್ ಜಸ್ಟಿಸ್ ಕೊಡಬೇಕು. ಈಕ್ವಲ್ ಜಸ್ಟಿಸ್ ಅಂಡ್ ಫ್ರೀ ಲೀಗಲ್ ಏಡ್ ಟು ಪೂವರ್ ಪೀಪಲ್ಸ್ ಯಾರಾದ್ರೆ ಅವರಿಗೂ ಸಪೋರ್ಟ್ ಮಾಡಬೇಕು. ಓಕೆ, ಈಕ್ವಲ್ ಜಸ್ಟಿಸ್ ಕೊಡಬೇಕು ಅಂದ್ರೆ ಈಕ್ವಲ್ ನ್ಯಾಯ ಕೊಡಬೇಕು. ಫ್ರೀ ಲೀಗಲ್ ಏಡ್, AID ಏಡ್ ಅಂದ್ರೆ ಸಪೋರ್ಟ್ ಮಾಡಬೇಕು. ಸ್ಟೇಟ್ ಏನ್ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಯಾರ ಡಿಸ್ಅಬಿಲಿಟೀಸ್ ಅದ, ಓಕೆ, ಸಪೋಸ್ ಸ್ವಲ್ಪ ಮೆಂಬರ್ಸ್ ಕೈ ಇರಂಗಿಲ್ಲ, ಕಾಲ್ ಇರಂಗಿಲ್ಲ, ಅವ್ರಿಗೆ ಸಪೋರ್ಟ್ ಮಾಡಬೇಕು. ನೀವು ನೋಡ್ಬೇಕು, ಅವ್ರಿಗೆ ಸೈಕಲ್ಸ್ ಪ್ರೊವೈಡ್ ಮಾಡ್ತಾರೆ, ಸ್ಕೂಟೀಸ್ ಪ್ರೊವೈಡ್ ಮಾಡಿರ್ತಾರೆ ಗೌರ್ಮೆಂಟ್. ಓಕೆ, ಎವ್ರಿ ಲೈಕ್ ಮಹಾನಗರ ಪಾಲಿಕೆ ಅವ್ರು ಸಪೋರ್ಟ್ ಮಾಡ್ತಾರೆ. ಅದು ಅಂತ ಪೀಪಲ್ ಯಾರದ ಡಿಸ್ಅಬಿಲಿಟೀಸ್ ಪರ್ಸನ್ಸ್ ಯಾರದ ಅವ್ರಿಗೆ ನಾವು ಪೆನ್ಷನ್ಸ್ ಕೊಡ್ತಾರೆ. ಮಂತ್ಲಿ ಪೆನ್ಷನ್ಸ್ ಕೊಡ್ತಾರೆ. ಓಕೆ, ಲೈಕ್ 400,000 ಅಂಡ್ ಪೆನ್ಷನ್ಸ್ ಕೊಡ್ತಾರೆ. ಅವ್ರಿಗೆ ಏನ್ ಮಾಡಬೇಕು, ಸಪೋರ್ಟ್ ಮಾಡಬೇಕು, ಅವರಿಗೂ ಈಕ್ವಲ್ ಜಸ್ಟಿಸ್ ಕೊಡಬೇಕು. ಥ್ರೂ 42nd ಅಮೆಂಡ್ಮೆಂಟ್ ಇದು ತಗೊಂಡ್ ಬಂದಾರೆ. ಆರ್ಟಿಕಲ್ 39 ಒಳಗೆ ಆಡ್ ಮಾಡ್ಯಾರ. ಈಕ್ವಲ್ ಜಸ್ಟಿಸ್ ಕೊಡಬೇಕು, ಈಕ್ವಲ್ ನ್ಯಾಯ ಕೊಡಬೇಕು, ಅಂದ್ರೆ ಫ್ರೀ ಲೀಗಲ್ ಸಪೋರ್ಟ್ ಕೊಡಬೇಕು, ಲೀಗಲ್ ಸಪೋರ್ಟ್ ಕೊಡಬೇಕು ಅವರಿಗೆ. ಓಕೆ, ಟು ದ ಸಿಟಿಸನ್ಸ್. ಇಂಡಿಯಾ ಒಳಗೆ ಯಾರು ಡಿಸ್ಅಬಿಲಿಟೀಸ್ ಸಿಟಿಸನ್ಸ್ ಅದ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಅವರಿಗೂ ವೆಹಿಕಲ್ಸ್ ಪ್ರೊವೈಡ್ ಮಾಡ್ತಾರೆ, ಟೂ ವೀಲರ್ಸ್ ವೆಹಿಕಲ್ಸ್ ಅದು ಪ್ರೊವೈಡ್ ಮಾಡ್ಲಿಕ್ಕೆ, ಮತ್ತು ಅವ್ರಿಗೆ ಮಂತ್ಲಿ ಪೆನ್ಷನ್ಸ್ ಕೊಡ್ತಾರೆ. ದ್ಯಾಟ್ ಸೇಸ್ ಅಬೌಟ್ ಆರ್ಟಿಕಲ್ 39A. ಥ್ರೂ ಅಮೆಂಡ್ಮೆಂಟ್ಸ್ ಇದು ತಗೊಂಡ್ ಬಂತಾರೆ. ನೆಕ್ಸ್ಟ್ ಏನೈತಿ ಆರ್ಟಿಕಲ್ 40. ಆರ್ಟಿಕಲ್ 40 ಏನ್ ಹೇಳ್ತಾರೆ, ಇನ್ ಎವ್ರಿ ವಿಲೇಜ್ ಒಳಗೆ ಪಂಚಾಯತ್ ಇರಬೇಕು, ಅಂದ್ರೆ ಪಂಚಾಯತ್ ಹೆಡ್ ಇರಬೇಕು. ಇದು ಐಡಿಯಾ ಎಲ್ಲಿ ತಗೊಂಡ್ ಬಂದ, ಥ್ರೂ ಫಾದರ್ ಆಫ್ ಅವರ್ ನೇಷನ್, ದಟ್ ಇಸ್ ಮಹಾತ್ಮ ಗಾಂಧಿ ಐಡಿಯಾ ಕೊಟ್ಟಿದ್ರು ದಟ್ ಇನ್ ಎವ್ರಿ ವಿಲೇಜ್ ದೇರ್ ಶುಡ್ ಬಿ ಅ ಪಂಚಾಯತ್ ಇರಬೇಕು. ದಟ್ ಸೇಸ್ ಅಬೌಟ್ ಆರ್ಟಿಕಲ್ 40. ಓಕೆ, ಆರ್ಟಿಕಲ್ 40 ಅಂಡರ್ಸ್ಟುಡ್ ಅಬೌಟ್ ಆರ್ಗನೈಸೇಷನ್, ಅಂದ್ರೆ ಒಂದು ವಿಲೇಜ್ ಆರ್ಗನೈಸೇಷನ್ ಇರಬೇಕು, ಅಂದ್ರೆ ಪಂಚಾಯತ್ ಇರಬೇಕು. ಅಲ್ಲೇನು ಎಲೆಕ್ಷನ್ಸ್ ನಡ್ತಾವ, ಪಂಚಾಯತ್ ಐ ಥಿಂಕ್ ಈಗ ಬರ್ಲಿಕ್ಕೆ 22 ಬರ್ಲಿಕ್ಕೆ ಪಂಚಾಯತ್ ಎಲೆಕ್ಷನ್ಸ್ ಇರ್ತಾವ. ಓಕೆ, ಎದಕ್ಕೆ ಇರ್ತಾವ ಅಂದ್ರೆ ವಿಲೇಜ್ ಒಳಗೆ ಏನಾರ ಮ್ಯಾಟರ್ಸ್ ಇದೆ ಅಂದ್ರೆ ಫಸ್ಟ್ ವಿ ಕ್ಯಾನ್ ಗೋ ಟು ದ ಪಂಚಾಯತ್. ಡೈರೆಕ್ಟ್ಲಿ ಕಮಿಂಗ್ ಫ್ರಮ್ ಟು ದ ಕೋರ್ಟ್, ಫಸ್ಟ್ ವಿ ಮೂವ್ ಟು ದ ಪಂಚಾಯತ್. If you do not get any justice from panchayat, then you can go to the district courts or high court. That says about article 40. Okay, next article 41. Okay, article 41. Okay, article 41 is the right to work ಕೊಡಬೇಕು. Okay, right to education and public assistance in certain places. ಪಬ್ಲಿಕ್ ಅಸಿಸ್ಟೆನ್ಸ್ ಅಂದ್ರೆ ಏನೇನು ಗೌರ್ಮೆಂಟ್ ಜಾಬ್ಸ್ ಇರ್ತಾವ ಅದನ್ನು ಈಸಿಲಿ ಅವೈಲ್ ಮಾಡಬಹುದು. ರೈಟ್ ಟು ವರ್ಕ್. ಓಕೆ, ಸಿ ನೋಡ್ರಿ ಆರ್ಟಿಕಲ್ 41 ಏನ್ ಹೇಳಿದ, ಓಕೆ, ಡೈರೆಕ್ಟ್ಸ್ ದ ಸ್ಟೇಟ್ ಟು ಮೇಕ್ ಎಫೆಕ್ಟಿವ್ ಪ್ರೊವಿಷನ್ ಫಾರ್ ಸೆಕ್ಯೂರಿಂಗ್ ರೈಟ್ ಟು ವರ್ಕ್, ಓಕೆ, ಟು ಎಜುಕೇಶನ್, ರೈಟ್ ಟು ಪಬ್ಲಿಕ್ ಅಸಿಸ್ಟೆನ್ಸ್. ಓಕೆ, ಪಬ್ಲಿಕ್ ಅಸಿಸ್ಟೆನ್ಸ್ ಕೊಡಬೇಕು. ಮತ್ತು ಓಲ್ಡ್ ಏಜ್ ಓಪನ್ ಮಾಡಬೇಕು. ಓಲ್ಡ್ ಏಜ್ ಯಾರದ, ಓಲ್ಡ್ ಏಜ್ ಪೀಪಲ್ಸ್ ಯಾರದ ಅವ್ರಿಗೆ ಒಂದು ಓಲ್ಡ್ ಏಜ್ ಹೋಮ್ ಮಾಡಬೇಕು. ಮತ್ತು ಸಿಕ್ನೆಸ್ ಆ್ಯಂಡ್ ಡಿಸ್ಅಬಿಲಿಟೀಸ್ ಯಾರದ ಅವ್ರಿಗೆ ಒಂದು ಫೆಸಿಲಿಟೀಸ್ ಕೊಡಬೇಕು. ಓಕೆ, ಆರ್ಟಿಕಲ್ 41 ಏನು ಹೇಳ್ತಾರೆ, ಸ್ಟೇಟ್ ಏನು ಮಾಡಬೇಕು, ಎಲ್ಲರಿಗೂ ರೈಟ್ ಟು ವರ್ಕ್ ಕೊಡಬೇಕು, ಅಂದ್ರೆ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಕೊಡಬೇಕು. ಮತ್ತು ಎಜುಕೇಶನ್ ಕೊಡಬೇಕು, ಅಂದ್ರೆ ಬೆಸ್ಟ್ ಎಜುಕೇಶನ್ ಕೊಡಬೇಕು. ವೆದರ್ ಇಟ್ ವಿಲ್ ಪ್ರೈವೇಟ್ಸ್ ಆರ್ ಇಟ್ ವಿಲ್ ಗೌರ್ಮೆಂಟ್, ಅಂದ್ರೆ ಕಂಪಲ್ಸರಿ ಎಜುಕೇಶನ್ ಕೊಡಬೇಕು. ಸಿ nowadays in government schools n number of benefits ಕೊಡಲಿದ್ದಾರೆ, n number of facilities ಕೊಡಲಿದ್ದಾರೆ. ಓಕೆ, ಟು ಗೆಟ್ ಎಜುಕೇಶನ್. ಓಕೆ, ಮತ್ತು ಆ್ಯಂಡ್ ಪಬ್ಲಿಕ್ ಅಸಿಸ್ಟೆನ್ಸ್. ಓಕೆ, ಈಸಿಲಿ ವಿ ಕ್ಯಾನ್ ಯಾವ ಗೌರ್ಮೆಂಟ್ ಜಾಬ್ಸ್ ನಾವು ಈಸಿಲಿ ಓಪನ್ ಮಾಡ್ಬೋದು. ಮತ್ತು ಓಲ್ಡ್ ಏಜ್ ಪೀಪಲ್ಸ್ ಯಾರದ, ಓಕೆ, ಓಲ್ಡ್ ಏಜ್ ಪೀಪಲ್ ಮೆನ್ ಆ್ಯಂಡ್ ವುಮೆನ್ಸ್
ಯಾರದ ಅವ್ರಿಗೆ ಒಂದು ಓಲ್ಡ್ ಏಜ್ ಹೋಮ್ ಓಪನ್ ಮಾಡಬೇಕು, ದ್ಯಾಟ್ ಕಮ್ಸ್ ಅಂಡರ್ ಆರ್ಟಿಕಲ್ 41. ಓಕೆ, now so next we will move to next, that is article 42. See next we have article 42. Article 42 ಏನಿದೆ provide for just and human conditions of work and maternity leave. Okay, article 42 ಏನು ಹೇಳ್ತಾರೆ, ಕಂಡೀಷನ್ ಆಫ್ ವರ್ಕ್ ಅಂದ್ರೆ ಪ್ರಾಪರ್ ಎನ್ವಿರಾನ್ಮೆಂಟ್ ಕೊಡಬೇಕು, ವರ್ಕರ್ಸ್ ಯಾರಾದ ಪ್ರೊವಿಷನ್ ಫಾರ್ ಜಸ್ಟಿಸ್ ಕೊಡಬೇಕು, ಜಸ್ಟ್ ಕೊಡಬೇಕು, ಅಂಡ್ ಹ್ಯೂಮನ್ ಕಂಡೀಷನ್ಸ್ ಗುಡ್ ಕಂಡೀಷನ್ಸ್ ಕೊಡಬೇಕು. ಫಾರ್ ವರ್ಕರ್ಸ್ ಏನಂತಾವ ಗುಡ್ ಕಂಡೀಷನ್ ಆಫ್ ವರ್ಕ್ ಕೊಡಬೇಕು, ಜಾಸ್ತಿ ಟಾರ್ಚರ್ ಮಾಡಬಾರ್ದು. ಮತ್ತೇನು ಬರ್ತದೆ ಮೆಟರ್ನಿಟಿ ಲೀವ್. ಮೆಟರ್ನಿಟಿ ಲೀವ್ ಅಂದ್ರೆ ಯಾರು ವಿಮೆನ್ಸ್ ಪ್ರೆಗ್ನೆಂಟ್ ಅದಾರ ಅವ್ರಿಗೆ ಮೆಟರ್ನಿಟಿ ಲೀವ್ ಕೊಡಬೇಕು, ಅಂದ್ರೆ छुट्टी ಕೊಡಬೇಕು, ಅಂದ್ರೆ ಲೀವ್ ಕೊಡಬೇಕು. Total, I think now it is 6 months. Okay, 6 months maternity leave ಕೊಡಬೇಕು ಫಾರ್ in any organizations, any okay. See article 42 ಏನು ಹೇಳ್ತಾರೆ, ಪ್ರೊವಿಷನ್ ಅಂದ್ರೆ ಪ್ರೊವಿಷನ್ ಅಂದ್ರೆ ಪ್ರೊವೈಡ್ ಮಾಡಬೇಕು. ಏನು ಪ್ರೊವೈಡ್ ಮಾಡಬೇಕು, ಪ್ರಾಪರ್ ಕಂಡೀಷನ್ ಆಫ್ ವರ್ಕ್ ಕೊಡಬೇಕು, ಗುಡ್ ಎನ್ವಿರಾನ್ಮೆಂಟ್ ಕೊಡಬೇಕು. If there is good environment means then only worker can easily work ಮಾಡಬಹುದು. If there is no proper good working environment means worker cannot work easily. For that purpose DPSP article 42 says that for all workers in proper conditions of work ಕೊಡಬೇಕು, good environment ಕೊಡಬೇಕು. ಅದರ ಜೊತೆ ಮೆಟರ್ನಿಟಿ ರಿಲೀಫ್ ಕೊಡಬೇಕು. ಮೆಟರ್ನಿಟಿ ರಿಲೀಫ್ ಅಂದ್ರೆ ಯಾವ್ದಾರ ವರ್ಕಿಂಗ್ ವುಮೆನ್ಸ್ ಅದ ಆರ್ಗನೈಸೇಷನ್ಸ್, ಇಫ್ ದೇ ಆರ್ ಪ್ರೆಗ್ನೆಂಟ್ ಮೀನ್ಸ್ ಅವ್ರಿಗೆ ಏನು ಮಾಡಬೇಕು, ಮೆಟರ್ನಿಟಿ ಲೀವ್ ಕೊಡಬೇಕು. ಟೋಟಲ್ 6 months, ಬಿಫೋರ್ 3 months ಅಂಡ್ ಆಫ್ಟರ್ 3 months ಕೊಡಬೇಕು. ಟೋಟಲ್ 6 months ಮೆಟರ್ನಿಟಿ ರಿಲೀಫ್ ಕೊಡಬೇಕು. ದ್ಯಾಟ್ ಸೇಸ್ ಅಬೌಟ್ ಆರ್ಟಿಕಲ್ 42. ನೆಕ್ಸ್ಟ್ ಸೇಸ್ ದಟ್ ಆರ್ಟಿಕಲ್ 43. ಆರ್ಟಿಕಲ್ 43 ಏನು ಹೇಳ್ತಾರೆ, 43 directs to secure the all workers like article 43 ಏನು ಹೇಳ್ತಾರೆ, ಲಿವಿಂಗ್ ವೇಜ್, ಗುಡ್ ವರ್ಕಿಂಗ್ ಕಂಡೀಷನ್ ಎಕ್ಸೆಟ್ರಾ ಫಾರ್ ವರ್ಕರ್ಸ್. ಏನು ಹೇಳ್ತಾರೆ, ಪ್ರಾಪರ್ ವೇಜಸ್ ಕೊಡಬೇಕು. ಓಕೆ, ಯಾರ್ಯಾರು ವರ್ಕರ್ಸ್ ಅದ ಅಂದ್ರೆ ಟೋಟಲ್ ಅಗ್ರಿಕಲ್ಚರ್ ಅಲ್ಲೇನಂತ ವೇಜಸ್ ಕೊಡ್ತಾರೆ. ಲೈಕ್ ಇನ್ ಸಿಟೀಸ್ ಇಫ್ ಯು ಕನ್ಸ್ಟ್ರಕ್ಟ್ ಎನಿ ಬಿಲ್ಡಿಂಗ್ ಅಲ್ಲಿನೂ ವೇಜಸ್ ಕೊಡ್ತಾರೆ. ಅಲ್ಲಿ ಎಂಥ ಮಂದಿ ಥ್ರೂ ವೇಜಸ್ ವರ್ಕ್ ಮಾಡ್ತಾರೆ ಅವ್ರು ಫೇರ್ಲಿ ವೇಜಸ್ ಕೊಡಬೇಕು. ಅವ್ರು ಎಷ್ಟು ವರ್ಕ್ ಮಾಡ್ತಾರೆ ಅಷ್ಟು ವೇಜಸ್ ಕೊಡಬೇಕು, ಪ್ರಾಪರ್ ವೇಜಸ್ ಕೊಡಬೇಕು. ಮತ್ತು ವರ್ಕಿಂಗ್ ಕಂಡೀಷನ್ಸ್ ಇರಬೇಕು ಫಾರ್ ದ ವರ್ಕರ್ಸ್. ದ್ಯಾಟ್ ಸೇಸ್ ಅಬೌಟ್ ಆರ್ಟಿಕಲ್ 43. ಓಕೆ, ನೆಕ್ಸ್ಟ್ ಏನಿದೆ ಆರ್ಟಿಕಲ್ 43A. 43A ಅಂದ್ರೆ ಅಮೆಂಡ್ಮೆಂಟ್ಸ್. ಆರ್ಟಿಕಲ್ 43 ಏನು ಹೇಳಿದ್ರೆ ಪಾರ್ಟಿಸಿಪೇಷನ್ಸ್ ಆಫ್ ವರ್ಕರ್ಸ್ ಇನ್ ಮ್ಯಾನೇಜ್ಮೆಂಟ್. ಓಕೆ, ಸಪೋಸ್ 43 ಏನು ಹೇಳಿದ್ರೆ ವೆನೆವರ್ ಇನ್ ಇಂಡಸ್ಟ್ರಿ ಏನಾರ ಪಾಲಿಸಿ ತಗೊಂಡು ಬರ್ಲಿಕ್ಕಂತ ಅವಾಗ ಏನು ಮಾಡಬೇಕು, ವರ್ಕರ್ಸ್ನು ಪಾರ್ಟಿಸಿಪೇಟ್ ಮಾಡ್ಬೋದು. ಅವ್ರದ್ದೇನು ರಾಯ ಐತಿ, ಅವ್ರದ್ದೇನು ಡಿಸಿಷನ್ ಐತಿ ಅವ್ರಿಗೂ ಹೇಳ್ಬೋದು, ಅವರು ಪಾರ್ಟಿಸಿಪೇಟ್ ಮಾಡ್ಬೋದು ವರ್ಕರ್ಸ್. ಸಪೋಸ್ ಏನಾರ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ನಡ್ತಾವ ಇಂಡಸ್ಟ್ರಿ ಒಳಗೆ, ಏನಾರ ನೀವು ಮಷಿನ್ ತಗೊಂಡ್ ಬರ್ಲಿಕ್ಕಂತ, ಏನಾರ ಪಾಲಿಸಿ ತಗೊಂಡ್ ಬರ್ಲಿಕ್ಕಂತ ಇವ್ರಿಗೂ ವರ್ಕರ್ ಏನ್ ಮಾಡಬೇಕು, ಅವ್ರು ರಾಯ ಕೊಡ್ಬೋದು. ಅವ್ರ ಮನಸ್ಸೊಳಗೆ ಏನೈತಿ ಅವ್ರು ರಾಯ ಕೊಡ್ಬೇಕು. ದ್ಯಾಟ್ ಸೇಸ್ ಅಬೌಟ್ ಆರ್ಟಿಕಲ್ 43A. 43A ಅಂದ್ರೆ ಥ್ರೂ ಅಮೆಂಡ್ಮೆಂಟ್ಸ್. ಓಕೆ, ಏನಂದ್ರೆ ಪಾರ್ಟಿಸಿಪೇಟ್, ವರ್ಕರ್ಸ್ ಏನ್ ಮಾಡಬೇಕು, ಪಾರ್ಟಿಸಿಪೇಟ್ ಮಾಡಬಹುದು ಇನ್ ಇಂಡಸ್ಟ್ರೀಸ್ ಒಳಗೆ. ಅವ್ರು ಇಂಡಸ್ಟ್ರಿ ಒಳಗೆ ಏನೇನು ನಡೀಲಿಕ್ಕದ, ಇಫ್ ಇಟ್ ಇಸ್ ಏನಾರ ರಾಂಗ್ ನಡೀಲಿಕ್ಕದ ಹೇಳ್ಬೋದು. ಸಪೋಸ್ ಏನಾರ ಮೀಟಿಂಗ್ಸ್ ನಡೀಲಿಕ್ಕತ್ತವ, ಏನಾರ ನ್ಯೂ ಮೆಥಡ್ಸ್ ಪಾಲಿಸಿ ತಗೊಂಡ್ ಬರ್ಲಿಕ್ಕತ್ತ ಅವ್ರದ್ದು ಪಾಯಿಂಟ್ ಅವ್ರು ಹೇಳ್ಬೋದು. ದ್ಯಾಟ್ ಸೇಸ್ ಅಬೌಟ್ ಆರ್ಟಿಕಲ್ 43A. Okay, that is I think everyone understood about article 42, 43 and 43A. See article 42 ಏನು ಹೇಳ್ತಾರೆ, ಪ್ರೊವೈಡ್ ಜಸ್ಟಿಸ್ ಹ್ಯೂಮನ್ ಕಂಡೀಷನ್ಸ್ ಅಂದ್ರೆ ಅವ್ರಿಗೆ ಟಾರ್ಚರ್ ಮಾಡಬಾರ್ದು, ಪ್ರಾಪರ್ ವರ್ಕಿಂಗ್ ಕಂಡೀಷನ್ಸ್ ಕೊಡಬೇಕು. ಅದರ ಜೊತೆ ಮೆಟರ್ನಿಟಿ ರಿಲೀಫ್ ಕೊಡಬೇಕು. ನೆಕ್ಸ್ಟ್ 43 ಒಳಗೆ ಈಕ್ವಲ್ ವೇಜಸ್ ಕೊಡಬೇಕು. ಅವ್ರು ಎಷ್ಟು ವರ್ಕ್ ಮಾಡ್ತಾರೆ ಅವ್ರು ಅಷ್ಟು ವೇಜಸ್ ಕೊಡಬೇಕು. ನೆಕ್ಸ್ಟ್ ವರ್ಕಿಂಗ್ ಕಂಡೀಷನ್ಸ್ನು ಪ್ರಾಪರ್ ಕೊಡಬೇಕು. ಓಕೆ, ನೆಕ್ಸ್ಟ್
Article 43 is the participation of workers management. Okay, in decisions with the workers participate ಮಾಡಬಹುದು. Okay. So next we will see